ಎಲ್ಲ ತರಕಾರಿಗಳಿಗಿಂತ ತುಂಬ ಫಾಸ್ಟಾಗಿ ಕೊಯ್ಯೋಕೆ ಸಿಗೋವಂಥ ತರಕಾರಿ ಅಂದರೆ ಈ ಸೊಪ್ಪುಗಳು. ಮೆಂತ್ಯ, ಧನಿಯಾ, ಕೊತ್ತಂಬರಿ ಸೊಪ್ಪು, ಹರಿವೆ ಸೊಪ್ಪನ್ನು ಬೆಳಿಬೋದು. ಹಾಗೆ ನೋಡಿದರೆ ವರ್ಷ ಪೂರ್ತಿ ಈ ಎಲ್ಲ ಸೊಪ್ಪುಗಳನ್ನು ಬೆಳಿಬೋದು. ಆದರೆ ಚಳಿಗಾಲದಲ್ಲಿ ಅದರಲ್ಲೂ ಮೆಂತ್ಯ ತುಂಬ ಫಾಸ್ಟಾಗಿ ಬರುತ್ತೆ. ಇದ್ರ ಜೊತೆಗೆ ಲೆಟ್ಯೂಸ್ ಮತ್ತು ಬ್ರಾಕ್ಲಿ ಯೂಸ್ ಮಾಡೋರು ಅದನ್ನು ಕೂಡ ಈ ಚಳಿಗಾಲದಲ್ಲಿ ಬೆಳಿಬೋದು. ಮೆಂತ್ಯ ಮತ್ತು ಧನಿಯಾನ 7 ರಿಂದ 8 ಗಂಟೆ ನೀರಲ್ಲಿ ನೆನೆಸಿಬಿಟ್ಟು ಹಾಕಬೇಕು. ಮೆಂತ್ಯ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ. 2 ರಿಂದ 3 ದಿನದೊಳಗೆ ಮೊಳಕೆ ಹಿಡಿಯುತ್ತೆ. ಆದರೆ ಧನಿಯಾ ತುಂಬ ಟೈಮ್ ತಗೊಳುತ್ತೆ. 8 ರಿಂದ 10 ದಿನ ಬೇಕಾಗುತ್ತೆ. ಧನಿಯಾ ಪೂರ್ತಿ ವಿಂಟರಲ್ಲಿ ಬರುತ್ತೆ. ಡೈರೆಕ್ಟ್ ಬೀಜ ಹಾಕಿ ಬೆಳಿಬೋದು. 10 ರಿಂದ 15 ದಿನಕ್ಕೆ ಇದರಲ್ಲಿ ಸಸಿ ಬರುತ್ತೆ. 1 ತಿಂಗಳಷ್ಟರೊಳಗೆ ಇದು ಕೊಯ್ಲಿಕ್ಕೆ ಸಿಗುತ್ತೆ. ಮೆಂತ್ಯ ಹಾಕಿ 15 ದಿನದಷ್ಟರೊಳಗೆ ನಮಗೆ ಕೊಯ್ಲಿಕ್ಕೆ ಸಿಗುತ್ತೆ. ಈ ಸೊಪ್ಪುಗಳನ್ನ ಬೆಳೆಯೋದಕ್ಕೆ 6 ಇಂಚಷ್ಟು ಉದ್ದ ಇರುವಂಥ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳನ್ನ ತೊಗೋಬೇಕು. ಅಗಲ ಎಷ್ಟು ಬೇಕಾದರೂ ತೊಗೋಬೋದು. ಎಲ್ಲ ತರಕಾರಿ ಗಿಡಗಳಿಗೂ ಸನ್ಲೈಟ್ ಚೆನ್ನಾಗಿರಬೇಕು. ಮಿನಿಮಮ್ 4 ಗಂಟೆನಾದರೂ ಬಿಸಿಲು ಬೀಳುವಂಥ ಜಾಗದಲ್ಲಿ ಇರಬೇಕು. ಈ ಚಳಿಗಾಲದಲ್ಲಿ ಭೂಮಿ ಒಳಗೆ ಬೆಳೆಯುವಂಥ ತರಕಾರಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮೂಲಂಗಿ ಆಗಿರ್ಬೋದು, ನವಿಲ್ಕೋಸ್, ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಬೆಳಿಬಹುದು. ಈ ಮಣ್ಣೊಳಗೆ ಬೆಳೆಯುವಂಥ ಎಲ್ಲ ತರಕಾರಿಗಳಿಗೂ ತುಂಬ ಬಿಸಿಲಿರಬೇಕು. 6 ರಿಂದ 7 ಗಂಟೆನಾದರೂ ಬಿಸಿಲಿರಬೇಕು. ಕೆಲವು ತರಕಾರಿ ಬೀಜಗಳನ್ನ ನಾವು ಯಾವುದರಲ್ಲಿ ಬೆಳೀತಾ ಇದ್ದೀವಿ, ಗ್ರೋ ಬ್ಯಾಗ್ ಆಗಿರ್ಬೋದು ಅಥವಾ ನೆಲದ ಮೇಲೆ ಆಗಿರ್ಬೋದು, ನಾವು ಅದಕ್ಕೆ ಡೈರೆಕ್ಟಾಗಿ ಬೀಜಗಳನ್ನ ಹಾಕ್ಬೋದು. ಆದರೆ ಕೆಲವು ತರಕಾರಿಗಳನ್ನ ನಾವು ಬೀಜ ಹಾಕಿ ಮೊಳಕೆ ಹೊಡೆದು ಅದರಲ್ಲಿ ಸಸಿ ಬಂದಮೇಲೆ ನಾವು ಬೇರೆ ಕಡೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಈ ನವಿಲ್ಕೋಸ್ ಬೀಜಗಳು 1 ವಾರದೊಳಗೆ ಮೊಳಕೆ ಹೊಡೆಯುತ್ತೆ. ಸಸಿಗಳು ಇಷ್ಟು ದೊಡ್ಡದಾದಮೇಲೆ ಇದನ್ನು ನಾವು ತೆಗೆದುಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಒಂದು ಸಸಿಯಲ್ಲಿ 3 ರಿಂದ 4 ಎಲೆಗಳು ಬಂದ ಕೂಡಲೇ ನೀವು ಅದನ್ನು ಕಿತ್ತುಬಿಟ್ಟು ಬೇರೆ ಕಡೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಯಾವುದೇ ತರಕಾರಿ ಬೀಜಗಳನ್ನ ಹಾಕೋದಿದ್ರು ಒಂದೊಂದೇ ಹಾಕಬಾರ್ದು, ಒಂದಕ್ಕಿಂತ ಜಾಸ್ತಿನೇ ಹಾಕ್ಕೊಂಡಿರಬೇಕು. ಯಾಕೆಂದರೆ ಎಲ್ಲ ಸೀಡ್ಸು ಒಳ್ಳೆ ಕ್ವಾಲಿಟಿದಾಗಿರಲ್ಲ, ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಸಲ ಮಾಯ್ಶ್ಚರ್ ಜಾಸ್ತಿ ಆದರೂ ಜರ್ಮಿನೇಟ್ ಆಗಲ್ಲ, ಅಥವಾ ಟೆಂಪ್ರೇಚರ್ ವ್ಯತ್ಯಾಸ ಆದರೂ ಜರ್ಮಿನೇಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಬೇಕು. ಓವರ್ಲ್ಯಾಪ್ ಆದರೂ ಪರವಾಗಿಲ್ಲ. ನಾವು ಈ ರೀತಿ ಚಿಕ್ಕ ಗಿಡಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ಆವಾಗ ನೀವು ಚೇಂಜ್ ಮಾಡ್ಕೋಬಹುದು. ಮೂಲಂಗಿ ಗಿಡಗಳನ್ನೂ ಅಷ್ಟೇ ಬೀಜಗಳನ್ನ ಒಂದು ಕಡೆ ಹಾಕಿಬಿಟ್ಟು ಅದರಲ್ಲಿ ಚಿಕ್ಕ ಗಿಡಗಳು ಬಂದ ಮೇಲೆ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಈ ಮೂಲಂಗಿ, ನವಿಲ್ಕೋಸ್ ಮತ್ತು ಕ್ಯಾರೆಟ್ ಈ ತರಕಾರಿಗಳನ್ನ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಯೋರು 12 ಇಂಚ್ ಉದ್ದ ಇರೋವಂಥ ಗ್ರೋ ಬ್ಯಾಗ್ ತೊಗೋಬೇಕು, ಅಥವಾ 15 ಇಂಚ್ ಉದ್ದ ಇರೋವಂಥ ಗ್ರೋ ಬ್ಯಾಗ್ ತೊಗೊಂಡ್ರೂ ಆಗುತ್ತೆ. ಅಗಲ ಎಷ್ಟು ಬೇಕಾದರೂ ತೊಗೋಬೋದು. ಆದರೆ ಗಿಡ ನೆಡಬೇಕಾದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 10 ಇಂಚಾದರೂ ಗ್ಯಾಪ್ ಇರಬೇಕು. ತುಂಬ ಹತ್ರ ನೆಟ್ಟರೆ ಮಣ್ಣೊಳಗೆ ಗೆಡ್ಡೆಗಳು ಚೆನ್ನಾಗಿ ಬೆಳೆಯಲ್ಲ, ಅಥವಾ ತುಂಬ ಚಿಕ್ಕದಾಗಿ ಬೆಳಿಬಹುದು.